ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಪವಿತ್ರ ಪುಣ್ಯಕ್ಷೇತ್ರ ಮತ್ತು ಒಂದು ವಿಶೇಷ ವಿರಕ್ತ ಮಠ ಶ್ರೀ ಜಗದ್ಗುರು ಪರ್ವತ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ ಶ್ರೀ ವಿರಕ್ತ ಮಠ ಕೊಪ್ಪೂರು ತಮಡಿಹಳ್ಳಿ. ಈ ಒಂದು ದಿವ್ಯ ಕ್ಷೇತ್ರದ ದರ್ಶನವನ್ನ ನಾವಿಂದು ಪಡೆಯೋಣ. ಶ್ರೀ ಕ್ಷೇತ್ರ ವಿರಕ್ತ ಮಠ ತಮಡಿಹಳ್ಳಿಗೆ ನಾವು ಆಗಮಿಸ್ತಾ ಇದ್ದಾಗೆ ನಮ್ಮನ್ನ ವಿಶೇಷವಾಗಿ ಸ್ವಾಗತಿಸುವವರು ಇಲ್ಲಿ ಬಸವಣ್ಣನವರ ಮೂರ್ತಿ. ಕರ್ನಾಟಕದ ಶಿಕ್ಷಣ ಬೆಳವಣಿಗೆಯಲ್ಲಿ ವೀರಶೈವ ಮತ್ತು ಲಿಂಗಾಯತ ಮಠಗಳ ಕೊಡುಗೆ ಅತ್ಯಂತ ಪ್ರಮುಖವಾದಂಥದ್ದು. ತಮಡಿಹಳ್ಳಿಯ ವಿರಕ್ತ ಮಠವು ಕೂಡ ತನ್ನದೇ ಆದಂತಹ ಒಂದು ಐತಿಹಾಸಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ತಾಣವಾಗಿದೆ. ಈ ಒಂದು ಶ್ರೀಮಠದಲ್ಲಿ ಇರ್ತಕ್ಕಂತಹ ಪ್ರಸ್ತುತ ಅಭಿನವ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿರ್ಬೋದು, ಮತ್ತೆ ಹಿಂದಿದ್ದಂತಹ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ಕೂಡ ತಮ್ಮದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನ ಮತ್ತು ಪ್ರಮುಖ ಕೊಡುಗೆಯನ್ನು ಈ ನಾಡಿಗೆ ನೀಡಿದ್ದಾರೆ. ಶ್ರೀ ಕ್ಷೇತ್ರ ತಮಡಿಹಳ್ಳಿ ಮಠದ ವಿಹಾಂಗಣ ನೋಟ. ತಮಡಿಹಳ್ಳಿಯ ಹಳೆಯ ಮಠ. ಪ್ರಸ್ತುತ ತಮಡಿಹಳ್ಳಿ ಮಠದ ಒಳಭಾಗದಲ್ಲಿರ್ತಕ್ಕಂತಹ ಒಂದು ದಿವ್ಯ ದರ್ಶನವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಸಿದ್ದರಾಮೇಶ್ವರರ ಫೋಟೋ ಇರ್ಬೋದು, ಹಾಗೆ ಹಿರಿಯ ಶ್ರೀಗಳಾದಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಫೋಟೋ, ಬಸವೇಶ್ವರ ಫೋಟೋಗಳನ್ನು ಕಾಣಬಹುದಾಗಿದೆ. ತಮಡಿಹಳ್ಳಿ ಮಠಕ್ಕೆ ಆಗಮಿಸತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ನಿತ್ಯ ದಾಸೋಹದ ವ್ಯವಸ್ಥೆಯನ್ನ ಪರಮ ಪೂಜ್ಯ ಅಭಿನವ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇಲ್ಲಿ ಬಂದಂಥ ಭಕ್ತರು ಪ್ರಸಾದ ಸವಿಯನ್ನ ಉಂಡು ತೆರಳಬಹುದಾಗಿದೆ. ಶ್ರೀಮಠದ ವಿದ್ಯಾರ್ಥಿಗಳು ಉಳಿಕೊಳ್ಳಲು ಸೂಕ್ತವಾದಂತಹ ಕೊಠಡಿಗಳ ವ್ಯವಸ್ಥೆಯನ್ನು ಇಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಸಂಸ್ಕೃತ ಮತ್ತು ವೇದ ಪಾಠಶಾಲೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ವಿದ್ಯಾರ್ಥಿಗಳಲ್ಲಿ ಉತ್ತಮ ಸಂಸ್ಕೃತಿ ಮತ್ತು ಸುಸಂಸ್ಕೃತ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಈ ಒಂದು ಗದ್ದಿಗೆ ಪರಮ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳ ಒಂದು ಗದ್ದಿಗೆ ಆಗಿದೆ. ಪರಮ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ಶ್ರೀ ಶಿವಕುಮಾರ ಸ್ವಾಮಿಗಳ ಸಮಕಾಲೀನರು. ಅಷ್ಟೇ ಅಲ್ಲದೆ ಇಬ್ಬರನ್ನು ನೋಡಿದರೆ ಒಂದೇ ರೀತಿಯಾಗಿ ಕಾಣ್ತಾ ಇದ್ದಂತಹ ನಿಲುವನ್ನು ಹೊಂದಿದ್ದಂತಹ ಸ್ವಾಮೀಜಿಗಳು. ಒಂದೇ ಕಾಲಘಟ್ಟದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದಂತಹ ಇರುವರು ಕೂಡ ಶ್ರೇಷ್ಠ ಸನ್ಯಾಸಿಗಳಾಗಿದ್ದರು. ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ತಮ್ಮ ಸರಳ ಜೀವನ ಮತ್ತು ತಮ್ಮ ಪೂಜಾ ಕೈಂಕರ್ಯದ ಮೂಲಕ ನಾಡಿನಾದ್ಯಂತ ತಮ್ಮದಾದಂತಹ ಶ್ರೇಷ್ಠತೆಯನ್ನು ಹೊಂದಿದ್ದಾರೆ. ಹಾಗೆ ಸಿದ್ದರಾಮ ಜಯಂತ್ಯೋತ್ಸವಗಳನ್ನು ಶ್ರೀಮಠದ ನೇತೃತ್ವದಲ್ಲಿ ನಡೆಸುವುದರ ಮೂಲಕ ನಾಡಿನಾದ್ಯಂತ ತಮ್ಮ ಪ್ರಖ್ಯಾತಿಯನ್ನ ಪಸರಿಸಿರ್ತಕ್ಕಂತಹ ಮಹಾನ್ ದೈವ ಪುರುಷರು ಇವರು ಅಂತೇಳಿ ಕರ್ಕೊಬಹುದಾಗಿದೆ. ನಾವು ಇದುವರೆಗೂ ಕೂಡ ವಿರಕ್ತ ಮಠ ತಮಡಿಹಳ್ಳಿಯ ಒಂದು ದಿವ್ಯ ದರ್ಶನವನ್ನು ಪಡೆದುಕೊಂಡಿದ್ದಾಯ್ತು. ಇನ್ನು ಮುಂದೆ ಶ್ರೀ ಮಲ್ಲಿಕಾರ್ಜುನ, ಅದರಲ್ಲೂ ಪರ್ವತ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆ ತೆರಳಬೇಕಾಗಿದೆ. ಪರ್ವತವನ್ನ ಏರ್ತಾ ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ಆನಂದಮಯವಾಗಿ ಈ ಒಂದು ಪರ್ವತಕ್ಕೆ ನಾವು ಏರಬಹುದಾಗಿದೆ. ಬೆಟ್ಟದ ಮೇಲೆ ಚಲಿಸಲಿಕ್ಕೆ ಸೂಕ್ತ ರಸ್ತೆಯ ವ್ಯವಸ್ಥೆ ಇದ್ದು, ವಾಹನಗಳ ಮೂಲಕ ದೇವಾಲಯದ ಸನಿಹಕ್ಕೆ ನಾವು ತೆರಳಬಹುದಾಗಿದೆ. ಇಲ್ಲಿಯ ವಾತಾವರಣ ಒಂದು ರೀತಿಯ ಆಹ್ಲಾದಕರವಾದಂತಹ, ಮನಸ್ಸಿಗೆ ಹಿತವನ್ನು ನೀಡತಕ್ಕಂತಹ, ಎಂತಹ ನೊಂದ ಮನಸ್ಸಿಗೂ ಕೂಡ ಒಂದು ರೀತಿಯಾದಂತಹ ಸಂತಾಪವನ್ನು ಸೂಚಿಸುವ ರೀತಿಯಲ್ಲಿರ್ತಕ್ಕಂತಹ ವಾತಾವರಣ ಶ್ರೀ ಕ್ಷೇತ್ರ ಪರ್ವತ ಮಲ್ಲಿಕಾರ್ಜುನ ಸ್ವಾಮಿಯ ದಿವ್ಯ ಕ್ಷೇತ್ರದಲ್ಲಿ ನಾವು ಕಾಣಬಹುದಾಗಿದೆ. ಶ್ರೀ ಪರ್ವತ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಒಂದು ರೀತಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಒಂದು ಪ್ರತಿರೂಪ ಎಂದರೆ ತಪ್ಪಾಗಲಾರದು. ಇಲ್ಲಿ ಒಂದು ಎತ್ತರವಾದಂತಹ ಚಿನ್ನದ ಮೈಬಣ್ಣದಿಂದ ಕೂಡಿದಂತಹ ಶಿವನ ಮೂರ್ತಿಯನ್ನ ಕಾಣಬಹುದಾಗಿದೆ. ಹಾಗೆ ದೇವಾಲಯದ ಒಳಭಾಗಕ್ಕೆ ನಾವು ತೆರಳಿದಂತೆ ಅಲ್ಲಿಯೂ ಕೂಡ ಬಂಗಾರದ ಬಣ್ಣದಿಂದ ಕೂಡಿದಂತಹ ಚಾಮುಂಡಿ, ನರಸಿಂಹ, ಆಂಜನೇಯ, ಶಿವನ ಮೂರ್ತಿ, ಸರಸ್ವತಿ ಮತ್ತು ಬ್ರಹ್ಮನ ಒಂದು ಚಿತ್ರಣಗಳನ್ನ ನಾವು ಈ ಒಂದು ದೇವಾಲಯದ ಮೇಲ್ಭಾಗದ ಗೋಡೆಯಲ್ಲಿ
ಕಾಣಬಹುದಾಗಿದೆ. ಪುರಾತನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಒಂದು ಕಲ್ಲಿನ ಕೆತ್ತನೆಗಳಿಂದ ಮಾಡಿದಂತಹ ಕಂಬಗಳು, ದ್ವಾರಪಾಲಕರ ಚಿತ್ರಗಳನ್ನ ಕಾಣಬಹುದಾಗಿದೆ. ಇದು ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಒಂದು ಶಿವಲಿಂಗು. ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ವಿಘ್ನ ನಿವಾರಕನಾಗಿರತಕ್ಕಂತಹ ವಿನಾಯಕನ ಮೂರ್ತಿಯನ್ನು ಕೂಡ ಕಾಣಬಹುದು. ಹಾಗೆ ಪಾರ್ವತೀ ದೇವಿಯ ದಿವ್ಯ ಮೂರ್ತಿಯನ್ನ ಕೂಡ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಬಂದವರು ತಂಗಲು ವಿಶಾಲವಾಗಿರ್ತಕ್ಕಂತಹ ದೇವಾಲಯದ ಒಳಭಾಗದ ಸ್ಥಳ. ಬಂದಂತ ಭಕ್ತರು ಪ್ರಸಾದವನ್ನ ತಯಾರಿಸಿ ಉಣಬಡಿಸುವಂತ ಸ್ಥಳ. ಈ ಒಂದು ದೇವಾಲಯದ ಪ್ರಮುಖ ಆಕರ್ಷಣೆ ಅಂದ್ರೆ ಚಿನ್ನದ ಮೈಬಣ್ಣದಿಂದ ಕೂಡಿರ್ತಕ್ಕಂಥ ದೇವಾಲಯವಾಗಿದ್ದು, ದೇವಾಲಯದ ಗೋಡೆಗಳ ಮೇಲೆ ಭಿನ್ನ ಭಿನ್ನವಾದಂತಹ ಕೆತ್ತನೆಗಳನ್ನ ಕಾಣಬಹುದಾಗಿದೆ. ಹಾಗೆ ದೇವಾಲಯದ ಒಂದು ಕಳಸವು ಕೂಡ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂಥ ಮೂರ್ತಿಗಳಿಂದ ಕೂಡಿದಂತಹ ಕಳಸಗಳು. ದೇವಾಲಯದ ಹಿಂಭಾಗದಲ್ಲಿ ದೈತ್ಯ ವಾಸುಕೀನಾಗನ ದಿವ್ಯ ದರ್ಶನವನ್ನ ಪಡೆಯಬಹುದಾಗಿದೆ. ಈ ಒಂದು ಬಾಗಿಲು ಒಂದು ರೀತಿ ಸ್ವರ್ಗದ ಬಾಗಿಲು ಅಂತಲೇ ಕರೀಬಹುದು. ಯಾಕೆಂದ್ರೆ ಈ ಬಾಗಿಲಿನ ಮೂಲಕ ಒಂದು ದೃಶ್ಯವನ್ನ ಗಮನಿಸಿದ್ರೆ ಈ ದೃಶ್ಯ ವೈಭವ ನಮಗೆ ಒಂದು ರೀತಿ ಸ್ವರ್ಗದ ಅನುಭವವನ್ನೇ ನೀಡುತ್ತದೆ ಅಂದ್ರೆ ತಪ್ಪಾಗಲಾರದು. ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೊದಲು ಭಕ್ತಾದಿಗಳು ಮೊದಲು ಗಂಗಾ ಪೂಜೆಯನ್ನು ನೆರವೇರಿಸಿ ನಂತರ ದೇವಾಲಯಕ್ಕೆ ತೆರಳುವಂತ ಸ್ಥಳ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಕೇವಲ ಧಾರ್ಮಿಕ ಕ್ಷೇತ್ರವಲ್ಲದೆ ಒಂದು ರೀತಿ ಚಾರಣಗರಿಗೆ ವಿಶೇಷ ಅನುಭವವನ್ನ ನೀಡ್ತಕ್ಕಂತಹ ಒಂದು ಬೆಟ್ಟವು ಕೂಡ ಆಗಿದೆ. ದೇವಾಲಯದಿಂದ ಮೇಲ್ಭಾಗಕ್ಕೆ ಹತ್ತಿ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಮತ್ತಷ್ಟು ಪ್ರಕೃತಿಯ ಸೌಂದರ್ಯವನ್ನ ನಾವೆಲ್ಲರೂ ಕೂಡ ಸವಿಯಬಹುದಾಗಿದೆ. ಹಾಗಾದರೆ ಇಲ್ಲೊಂದು ಐತಿಹಾಸಿಕ ವಾಗಿರ್ತಕ್ಕಂಥ ಗವಿಯನ್ನ ಕೂಡ ನಾವು ಕಾಣಬಹುದಾಗಿದೆ. ಇದು ಒಂದು ಪರ್ವತದ ತುತ್ತ ತುದಿಯಲ್ಲಿರ್ತಕ್ಕಂತಹ ಗವಿಯಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟವು ಚಾರುಣಿಗರಿಗೆ, ಆಧ್ಯಾತ್ಮಿಕ ಪ್ರೇಮಿಗಳಿಗೆ, ಪ್ರಕೃತಿ ಪ್ರೇಮಿಗಳಿಗೆ ಎಲ್ಲರಿಗೂ ಕೂಡ ಒಂದು ರೀತಿ ಪ್ರೀತಿ ಪಾತ್ರವಾಗಿರ್ತಕ್ಕಂತಹ ಸ್ಥಳ ಅಂತಲೇ ಹೇಳ್ಬೋದಾಗಿದೆ.